ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಚಲನೆಯ ಬಗ್ಗೆ ಆ, ಕೆಲವು ಸುಲಭವಾಗಿರುವಂಥ ಈಕ್ವೇಷನ್ಸ್ನ ಹೇಗೆ ಬಳಸುವಂಥದ್ದು, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅದನ್ನು ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಒಂದು 4-5 ಲೆಕ್ಕಗಳ ಮುಖಾಂತರ ಕಲಿಯೋಣ. ಚಲನೆ ಅನ್ನೋದು ಇಲ್ಲಿ ಮೋಷನ್ ಅಂತ ನಾನು ಏನು ಈ ಪದ ಇಲ್ಲಿ ಇದೆಯೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀವಿ. ಆ್ಯಕ್ಚುಲಿ ನೀವು ವಿಜ್ಞಾನ ಅಂದರೆ ಎಲ್ಲಿ ಅಥವಾ ಯಾಕೆ ವಿಜ್ಞಾನ ಅನ್ನೋ ಸಬ್ಜೆಕ್ಟ್ ಶುರುವಾಯಿತು ಅಂದಾಗಲೇ ನಾವು ಪದೇ ಪದೇ ನೋಡ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆಯೋ ಅದು ಅದು ಯಾಕೆ ನಡೀತಾ ಇದೆ, ಅದು ಆ ರೂಪದಲ್ಲಿ ಆ ಆಕಾರದಲ್ಲಿ ಹೇಗಿದೆ ಅಂತ ನಾವು ಏನು ಪ್ರಶ್ನೆಗಳು ಕೇಳ್ತೀವೋ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ವಿಜ್ಞಾನದ ಬೆಳವಣಿಗೆ ಆಗಿರುತ್ತೆ. ಸೊ ಕೆಲವು ವರ್ಷಗಳ ಹಿಂದೆ ನಮ್ಮ ಹಿರಿಕರು ಯಾರಿದ್ರೋ ಅವರು ಗಮನಿಸಿದ್ರು, ಯಾವುದೇ ಒಂದು ಚೆಂಡನ್ನು ಬಿಟ್ಟರೆ ಅದು ಭೂಮಿ ಕಡೆಗೆ ಬೀಳುತ್ತೆ, ಅಥವಾ ಒಂದು ಚೆಂಡನ್ನು ಮೇಲೆಗೆ ಎಸೆದ್ರೂ ಸಹ ಮೇಲೆ ಹೋಗಿ ಮತ್ತೆ ವಾಪಸ್ ಭೂಮಿ ಕಡೆ ಬರುತ್ತೆ ಅಂತೆಲ್ಲ ತಿಳ್ಕೊಂಡಿದ್ರು. ಇದು ಯಾಕೆ ಆಗ್ತಾ ಇರಬಹುದು ಅಂತ ಸುಮಾರು ಜನ ಪ್ರಶ್ನೆ ಕೇಳಿದ್ರು, ಅದ್ರ ಬಗ್ಗೆ ಯೋಚನೆನೂ ಮಾಡಿದ್ರು. ಮಾಡಿದ ನಂತರ ಒಂದು ದಿನ ನ್ಯೂಟನ್ ಒಂದು ಕತೆ ಇದೆ, ಅದು ಎಷ್ಟು ನಿಜಾನೋ ಗೊತ್ತಿಲ್ಲ, ಬಟ್ ನ್ಯೂಟನ್ ಒಂದು ಮರದ ಕೆಳಗಡೆ ಕೂತಿದ್ದಾಗ ಅವನ ತಲೆ ಮೇಲೆ ಒಂದು ಸೇಬು ಬಿತ್ತಂತೆ. ಇದು ಯಾಕೆ ಈ ದಿಕ್ಕಲ್ಲಿ ಬೀಳ್ತಾ ಇದೆ, ಭೂಮಿ ಕಡೆಗೆ ಎಲ್ಲ ವಸ್ತುಗಳು ಯಾಕೆ ಬೀಳಬೇಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ಗುರುತ್ವಾಕರ್ಷಣದ ಬಗ್ಗೆ ಅರಿವಾಯಿತು. ಅದನ್ನೇ ಒಂದು ಮುಂದಕ್ಕೆ ಹೋಗಿ ಗ್ರಾವಿಟೇಷನ್ ಅಂತ ನಾವು ಥಿಯರಿ ಬಗ್ಗೆ ಓದಿದ್ವಿ. ಈ ಥರ ಸುಮಾರು ವಿಜ್ಞಾನಿಗಳು ಈ ಪ್ರಶ್ನೆಗಳು ಕೇಳ್ತಾ ಕೇಳ್ತಾ ನಮ್ಮ ಸುತ್ತಮುತ್ತ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆಯೋ ಅದು ಯಾಕೆ ನಡೀತಾ ಇದೆ ಅಂತ, ಬಹುಶಃ ಈ ಕಾರಣ ಇರಬಹುದು ಅಂತ ಒಂದು ಥಿಯರಿಯನ್ನು, ಅಂದರೆ ಒಂದು ಕಾರಣಗಳ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಪ್ರಪೋಸ್ ಮಾಡೋದು ಅಂದರೆ ಈ ಥರ ಇರಬಹುದು ಅಂತ ಒಂದು ಹೇಳ್ತಾರೆ. ಅದನ್ನು ಪ್ರಾಯೋಗಿಕವಾಗಿ 2-3 ಸತಿ ಪ್ರಯೋಗ ಮಾಡಿ ನೋಡ್ತೀವಿ. ಹೌದು, ಅವ್ರು ಹೇಳ್ದಂಗೆ ನಡೀತಾ ಇದೆ ಅಂದರೆ ಅವ್ರು ಹೇಳಿದ್ದು ಏನು ಅಥವಾ ವಿಶ್ಲೇಷಣೆ ಏನಿದೆಯೋ ಅದು ಸರಿ ಇದೆ, ಇದನ್ನು ಮುಂದುವರಿಸ್ತೀವಿ. ಅಥವಾ ಅದಕ್ಕೆ ವಿರುದ್ಧವಾಗಿ ಏನಾದರೂ ಇನ್ನೊಂದು ಉದಾಹರಣೆ ಸಿಗುವವರೆಗೆ ಯೋಚನೆ ಮಾಡ್ತೀವಿ. ಸೊ ಈ ಥರದ ಒಂದು ವಿಷಯ ಚಲನೆಯ ಬಗ್ಗೆ ಇವತ್ತು ನಾವು ಓದ್ತೀವಿ. ಚಲನೆಯ ಬಗ್ಗೆ ಮೊದಲನೇ ಬಾರಿ ಸುಮಾರು ವಿಜ್ಞಾನಿಗಳು ಯೋಚನೆ ಮಾಡೋದು ಶುರು ಮಾಡಿದ್ದು ಯಾವಾಗಂದರೆ, ಅವರು ದಿನ ರಾತ್ರಿ ಮಲ್ಕೊಂಡಾಗ ನಕ್ಷತ್ರಗಳು ನೋಡಿದರೆ ಇವತ್ತಿರೋ ನಕ್ಷತ್ರಗಳು ನಾಳೆ ಇರಲ್ಲ, ಅಥವಾ ಇವತ್ತಿರೋ ಜಾಗದಲ್ಲಿ ಆ ನಕ್ಷತ್ರಗಳು ನಾಳೆ ಇರಲ್ಲ. ಯಾಕೆ ಈ ಥರ ಬದಲಾವಣೆ ಆಗ್ತಾ ಇದೆ ಅಂತ ಸುಮಾರು ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಸುಮಾರು ಹಿರಿಯ ವಿಜ್ಞಾನಿಗಳು ಥಿಯರಿಗಳು ಕೊಟ್ಟಿದ್ರು. ಏನು, ವಿಶ್ವದ ಮಧ್ಯದಲ್ಲಿ ಭೂಮಿ ಇದೆ, ಭೂಮಿಯ ಸುತ್ತ ಎಲ್ಲ ನಕ್ಷತ್ರಗಳು ಓಡಾಡ್ತಾ ಇದೆ ಅಂತ, ಸೂರ್ಯನೂ ಭೂಮಿಯ ಸುತ್ತನೇ ಓಡಾಡ್ತಾ ಇದೆ ಅಂತ. ಇಲ್ಲ ಇಲ್ಲ, ಅದು ತಪ್ಪು ಕಾರಣ, ಸೂರ್ಯನೇ ಮಧ್ಯದಲ್ಲಿದೆ, ಸೂರ್ಯನ ಸುತ್ತ ಭೂಮಿ ಓಡಾಡ್ತಾ ಇದೆ ಅಂತ, ಸೂರ್ಯನ ಸುತ್ತನೇ ವಿಶ್ವ ಓಡಾಡ್ತಾ ಇದೆ ಅನ್ನೋದು ಕೆಲವರು ಹೇಳಿದರು. ಆ ಥರ ಯಾವುದು ಸರಿ ಯಾವುದು ತಪ್ಪು ಅಂದರೆ, ನಾವು ಇದು ಕಾರಣ ಇರಬಹುದು ಅಂತ ಏನು ಪ್ರಪೋಸ್ ಮಾಡಿರ್ತೀವೋ, ಇದು ಇರಬಹುದು ಅಂತ ಏನು ಹೇಳ್ತೀವೋ ಅದ್ರ ಪ್ರಕಾರ ನಡೀತಾ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಆ ಥರದ ಒಂದು ಕೆಲಸನೇ ಇವತ್ತು ನಾವು ಮಾಡೋದು. ಸೊ ನಾವು ಚಲನೆಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮೊದಲನೆಯದು ಅಂಶ ನಾವು ತಿಳ್ಕೊಳ್ಳೋವಂಥದ್ದು ಪೊಸಿಷನ್ ಅಂತ. ಅಂದರೆ ಒಂದು ವಸ್ತುವ ಬಗ್ಗೆ ಅದು ಯಾವ ಸ್ಥಳದಲ್ಲಿ ಯಾವ ಜಾಗದಲ್ಲಿದೆ ಅಂತ ಫಸ್ಟ್ ನೋಡ್ತೀವಿ. ಅದು ಯಾವ ಸ್ಥಳದಲ್ಲಿ ಇದೆಯೋ ಅದರ ಜಾಗವನ್ನು ನಾವು ಪೊಸಿಷನ್ ಅಂತ ಕರಿತೀವಿ. ಈಗ ಯಾವುದೋ ಒಂದು ವಸ್ತು, ಈ ಬಿಂದು ನಾನು ಹಾಕಿದ್ದೀನಿ, ಇಲ್ಲಿ ಪಾಯಿಂಟ್ ಎ ಅಂತ ನಾನು ತೋರಿಸಿದ್ದೀನಿ, ಇಲ್ಲಿದೆ ಅಂತ ಅನ್ಕೊಳ್ಳಿ. ನಾನು ಈ ಜಾಗದಲ್ಲಿ ಈ ಪಾಯಿಂಟ್ ಓ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ, ಈ ಓ ಅನ್ನೋ ಜಾಗದಲ್ಲಿ ನಾನು ಇದ್ದೀನಿ ಅಂತ. ಈಗ ನನ್ನಿಂದ ಈ ವಸ್ತು ಎಷ್ಟು ದೂರದಲ್ಲಿದೆ ಅಂತ ನಾನು ಕೇಳಿದ ತಕ್ಷಣ ನೀವೇನು ಮಾಡ್ತೀರಾ, ಒಂದು ಸ್ಕೇಲ್ ತಗೋತೀರಾ, ಇಲ್ಲಿಂದ ನೇರವಾಗಿ ಒಂದು ಸರಳ ರೇಖೆ ಹಾಕ್ತೀರಾ, ಹಾಕಿ ಅದು ಎಷ್ಟು ದೂರದಲ್ಲಿದೆ ಅಂತ ಅಳತೆ ಮಾಡ್ತೀವಿ. ಈ ಅಳತೆ ಮಾಡಬೇಕಾದ್ರೆ ನಾವು ಎರಡು ಬಿಂದುಗಳನ್ನು ಬಳಸ್ತಾ ಇದ್ವಿ. ಇಲ್ಲಿ ಒಂದು ರೆಫರೆನ್ಸ್ ಪಾಯಿಂಟು, ಈ ಕೊನೆಯದು ಎ ಅನ್ನೋ ಒಂದು ಪಾಯಿಂಟ್. ಈಗ ಈ ವಸ್ತು ನಾಳೆ ನಾನು ಈ ವಸ್ತುನ ಇಲ್ಲಿ ಬಿಟ್ಟಿದ್ದೀನಿ, ಒಂದಿನ ಆದಮೇಲೆ ನಾಳೆ ನಾನು ಬಂದು ನೋಡ್ತೀನಿ, ಈ ಎ ಅನ್ನೋ ಜಾಗದಲ್ಲಿ ಇಲ್ಲ, ಬಿ ಅನ್ನೋ ಜಾಗಕ್ಕೆ ಬಂದಿದೆ.
ನಾವೇನು ಹೇಳ್ತೀವಿ, ಇದು ಸ್ಥಳಾಂತರ ಆಗಿದೆ. ಅದು ಯಾವ ಜಾಗದಲ್ಲಿ ಇರಬೇಕೋ ಆ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಿದೆ. ಇವತ್ತು ನಾನು ಕೇಳ್ತೀನಿ ಇದು ಎಷ್ಟು ದೂರದಲ್ಲಿದೆ ಅಂದರೆ ಇಲ್ಲಿಂದ ಮತ್ತೆ ಇನ್ನೊಂದು ಸರಳ ರೇಖೆ ಹಾಕ್ತೀನಿ. ಮೊದಲು ಓ ಎ ಅನ್ನೋ ಅಷ್ಟು ದೂರದಲ್ಲಿತ್ತು, ಈಗ ಓ ಬಿ ಅನ್ನೋ ಅಷ್ಟು ದೂರಕ್ಕೆ ಬಂದಿದೆ ಅಂತ. ಸೊ ಪೊಸಿಷನ್ ಬದಲಾವಣೆ ಆದಾಗ ಅದು ಯಾವ ಜಾಗದಲ್ಲಿ ಇದೆಯೋ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿದ ತಕ್ಷಣ ನಾವು ಅಲ್ಲಿ ಹೇಳ್ತೀವಿ ಅಲ್ಲಿ ಮೋಷನ್ ಆಗಿದೆ ಅಥವಾ ಚಲನೆ ಅನ್ನೋದು ಆಗಿದೆ. ಯಾಕಂದರೆ ಈ ವಸ್ತುವು ಎ ಅನ್ನೋ ಜಾಗದಿಂದ ಬಿ ಅನ್ನೋ ಜಾಗಕ್ಕೆ ಈಗ ಹೋಗಿದೆ. ನಾವು ಮೋಷನ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಂದು ವಸ್ತು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೆ ಅಂದಾಗ ಹೇಗೆ ಹೋಗ್ತಾ ಇದೆ, ಎಷ್ಟು ಓಡಾಡ್ತಾ ಇದೆ, ಎಷ್ಟು ಸಮಯದಲ್ಲಿ ಹೋಗ್ತಾ ಇದೆ, ಅದಕ್ಕಿಂತ ವೇಗವಾಗಿ ಹೋಗಬಹುದಾ, ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಹೋಗ್ಬೋದಾ, ಅದಕ್ಕಿಂತ ಕಡಿಮೆ ದೂರನ ಬಳಸ್ಕೊಂಡು ಹೋಗ್ಬೋದಾ, ಈ ಥರ ಸುಮಾರು ಪ್ರಶ್ನೆಗಳು ಕೇಳ್ಬೋದು. ಆ ಪ್ರಶ್ನೆಗಳಿಗೆ ಉತ್ತರ ನಾವು ಈ ಈಕ್ವೇಷನ್ಸ್ ಆಫ್ ಮೋಷನ್ ಅನ್ನೋದರಲ್ಲಿ ಕಲಿತೀವಿ. ಸೊ ಈ ಚಲನೆಯ ಬಗ್ಗೆ ಫಸ್ಟ್ ನಾವು ಯಾವ ಥರದ ಚಲನೆಯ ಪ್ಯಾಟರ್ನ್ಸ್ ಇದೆ ಅನ್ನೋದು ಫಸ್ಟ್ ಒಂದು ರೀತಿ ನೋಡೋಣ. ಒಂದು ಯಾವುದೇ ಒಂದು ವಸ್ತು ರೋಡ್ ಮೇಲೆ ಒಂದು ಕಾರು ಹೋಗ್ತಾ ಇದೆ ಅಂದ್ಕೊಳ್ಳಿ. ಈ ಕಾರು ಈ ರೋಡ್ ಮೇಲೆ ಒಂದೇ ಸರಳ ರೇಖೆಯಲ್ಲಿ ಹೋಗ್ತಾ ಇದ್ರೆ, ಒಂದೇ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದ್ರೆ ಅದನ್ನು ನಾವು ಲೀನಿಯರ್ ಮೋಷನ್ ಅಂತ ಕರಿತೀವಿ. ಲೀನಿಯರ್ ಮೋಷನ್. ಅಥವಾ ಒಂದೊಂದು ಬಾರಿ ನಾವು ಅದನ್ನು ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ಲೀನಿಯರ್ ಅನ್ನೋ ಪದ ಬಂದಿದೆ ಅಂದ ತಕ್ಷಣ ಅಲ್ಲಿ ಸ್ಟ್ರೈಟ್ ಲೈನ್ ಅಂತ ಇದೆ ಅಂತ ಅರ್ಥ. ಸ್ಟ್ರೈಟ್ ಲೈನಲ್ಲಿ ಇದೆ ಅಂದರೆ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ಒಂದೇ ಸರಳ ರೇಖೆಯಲ್ಲಿ ಹೋಗ್ತಾ ಇದೆ ಅಂದರೆ ಅಲ್ಲಿ ಎಲ್ಲೂ ದಿಕ್ಕಿನ ಬದಲಾವಣೆ ಆಗ್ತಾ ಇಲ್ಲ. ಸೊ ಮೋಷನ್ ಇನ್ ಒಂದೊಂದು ಸತಿ ಏನು ಕರೀತಾರೆ ಗೊತ್ತಾ, ಈ ಲೀನಿಯರ್ ಮೋಷನ್ನ ಮೋಷನ್ ಇನ್ ಒನ್ ಡೈರೆಕ್ಷನ್ ಅಂತ ಕರೀತಾರೆ, ಅಥವಾ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ ಕರೀತಾರೆ. ಯಾಕೆ ಅಂದರೆ ದಿಕ್ಕು ಬದಲಾವಣೆ ಆಗ್ತಾ ಇಲ್ಲ, ಸುಮ್ಮನೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಅಂಥದನ್ನು ಲೀನಿಯರ್ ಮೋಷನ್ ಅಂತ ಕರೀತಾರೆ. ಕೆಲವು ಪುಸ್ತಕಗಳಲ್ಲಿ ರೆಕ್ಟಿಲೀನಿಯರ್ ಮೋಷನ್ ಅಂತಲೂ ಕರೀತಾರೆ. ಎಲ್ಲ ಇಂಗ್ಲೀಷ್ ಪದಗಳು ಒಂದೇ ಸತಿ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮೇನ್ ಏನಂದರೆ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದ್ರೆ ಅದನ್ನು ಸ್ಟ್ರೈಟ್ ಲೈನ್ ಮೋಷನ್ ಅಂತ ಕರೀತಾರೆ. ಇನ್ನೊಂದು ಯಾವುದಾದ್ರೂ ದಾರಿ ಹೋಗುವಂಥ ದಾರಿ ಈ ಥರ ಇದೆ ಅಂದ್ಕೊಳ್ಳಿ, ಸ್ಟ್ರೈಟ್ ಲೈನ್ ಇಲ್ಲದೇ ಇರೋವಂಥದ್ದು, ಅದೆಲ್ಲನೂ ನಾವು ಕರ್ವಿಲೀನಿಯರ್ ಮೋಷನ್, ಕರ್ವಿಲೀನಿಯರ್ ಮೋಷನ್ ಅಥವಾ ಕರ್ವ್ಡ್ ಲೈನ್ ಮೋಷನ್ ಅಂತ ಕರಿತೀವಿ. ಅದು ಹೋಗುವಂಥ ದಾರಿ ಏನಿದೆಯೋ ಅದು ಸ್ಟ್ರೈಟ್ ಲೈನ್ ಇಲ್ಲ, ಕರ್ವ್ಡ್ ಮೋಷನ್ ಇದೆ. ಇದರಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಇಲ್ಲ ಈ ಥರ ಸ್ಟ್ರೈಟ್ ಲೈನು ಇಲ್ಲ, ಈ ಥರ ಕರ್ವು ಇಲ್ಲ, ಸರ್ಕಲ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ನಾವು ಸರ್ಕ್ಯುಲಾರ್ ಮೋಷನ್, ಸರ್ಕಲ್ ಆಕಾರದಲ್ಲಿ ಹೋಗಿದ್ರೆ ಸರ್ಕ್ಯುಲಾರ್ ಮೋಷನ್. ಎಲಿಪ್ಸ್ ಆಕಾರ, ಎಲಿಪ್ಸ್ ಅಂದರೆ ಏನಿಲ್ಲ, ಸರ್ಕಲ್ನ ಸ್ವಲ್ಪ ಅಲ್ಲಿ ಇಲ್ಲಿ ತಟ್ಟಿದ್ರೆ ಶೇಪ್ ಔಟ್ ಆದರೆ ಅದು ಎಲಿಪ್ಸ್ ಆಗುತ್ತೆ. ಆ ಎಲಿಪ್ಸ್ ಆಕಾರದಲ್ಲಿ ಹೋಗ್ತಾ ಇದ್ರೆ ಎಲಿಪ್ಟಿಕಲ್ ಮೋಷನ್ ಅಂತ ಕರಿತೀವಿ. ಈಗ ಆ್ಯಕ್ಚುಲಿ ಭೂಮಿ ಸುತ್ತ ಚಂದ್ರ ಸುತ್ತೋದು ನಾವು ಅಂದ್ಕೊಂಡಿರ್ತೀವಿ ಅದು ಸರ್ಕಲ್ ಥರ ಸುತ್ತದೆ, ಆ್ಯಕ್ಚುಲಿ ಎಲಿಪ್ಸ್ ಥರ ಸುತ್ತಾ ಇರುತ್ತೆ. ಸೊ ಅದನ್ನು ಎಲಿಪ್ಟಿಕಲ್ ಮೋಷನ್ ಅಂತ. ಈಗ ನೋಡಿ ನಾವು ಯಾವ ಥರ ಹೆಸರು ಕೊಟ್ಟಿದ್ದೀವಿ ಅಂದರೆ ಅದು ಯಾವ ದಾರಿಯಲ್ಲಿ ಹೋಗ್ತಾ ಇದೆಯೋ ಆ ದಾರಿಯ ತಕ್ಕಂತೆ ಹೆಸರು ಕೊಟ್ಟಿದ್ದೀವಿ. ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದ್ರೆ ಸ್ಟ್ರೈಟ್ ಲೈನ್ ಮೋಷನ್, ಕರ್ವ್ಡ್ ಲೈನಲ್ಲಿ ಹೋಗ್ತಾ ಇದ್ರೆ ಕರ್ವಿಲೀನಿಯರ್ ಮೋಷನ್ ಅಥವಾ ಕರ್ವ್ಡ್ ಲೈನ್ ಮೋಷನ್, ಸರ್ಕಲಲ್ಲಿ ಹೋಗ್ತಾ ಇದ್ರೆ ಸರ್ಕ್ಯುಲರ್ ಮೋಷನ್, ಎಲಿಪ್ಸಲ್ಲಿ ಹೋಗ್ತಾ ಇದ್ರೆ ಎಲಿಪ್ಟಿಕಲ್ ಮೋಷನ್, ಪ್ಯಾರಾಬೋಲಾ ಅಲ್ಲಿ ಹೋಗ್ತಾ ಇದ್ರೆ ಪ್ಯಾರಾಬೋಲಿಕ್ ಮೋಷನ್. ಈ ಥರ ಯಾವ ದಾರಿಯಲ್ಲಿ ಹೋಗ್ತಾ ಇದೆಯೋ ಅದರ ಪಾತ್ ಆಧಾರಿತವಾಗಿ, ಅದು ಹೋಗ್ತಾ ಇರುವಂಥ ದಾರಿಯ ಆಧಾರಿತವಾಗಿ ಹೆಸರುಗಳು ಕೊಡ್ತೀವಿ. ಇನ್ನೊಂದಿದೆ, ಈ ಪಾತ್ ಒಂದೇ ಥರ ಇದೆ, ಆದರೆ ಈಗ ನೋಡಿ ಒಂದು ಸ್ಟ್ರೈಟ್ ಇದೇ ಥರ ರೋಡ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಒಂದು ಕಾರ್ ಇದೆ,
ಅವನು ಸ್ಟ್ರೈಟ್ ಒಂದೇ ಸಮವಾಗಿ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಇನ್ನೊಂದು ಕಾರ್ ಇದೆ, ಅವನು ಸಖತ್ ಫಾಸ್ಟಾಗಿ ಸ್ವಲ್ಪ ದೂರ ಹೋಗ್ತಾನೆ, ಮತ್ತೆ ನಿಲ್ಲಿಸ್ತಾನೆ, ಮತ್ತೆ ಸಖತ್ ಫಾಸ್ಟಾಗಿ ಹೋಗ್ತಾನೆ, ಮತ್ತೆ ನಿಲ್ಲಿಸ್ತಾನೆ. ಈ ಎರಡೂ ಸ್ಟ್ರೈಟ್ ಲೈನಲ್ಲೇ ಇದೆಯಲ್ವಾ, ಸ್ಟ್ರೈಟ್ ಲೈನ್ ಮೋಷನ್ ಅಥವಾ ಲೀನಿಯರ್ ಮೋಷನ್ ಅಂತ ಕರಿಬೋದು, ಖಂಡಿತವಾಗ್ಲೂ ಕರಿಬೋದು. ಆದರೆ ಈ ಎರಡನ್ನೂ ಗಮನಿಸಿದ್ರೆ ನಿಮ್ಗೆ ಅನಿಸ್ತಾ ಇರುತ್ತೆ, ಮೇಲ್ಗಡೆ ಇರೋನು ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ, ಕೆಳಗಡೆ ಇರೋನು ಈ ಥರ ನಿಲ್ಲಿಸ್ತಾನೆ ಮುಂದಕ್ಕೆ ಹೋಗ್ತಾನೆ, ನಿಲ್ಲಿಸ್ತಾನೆ ಮುಂದಕ್ಕೆ ಹೋಗ್ತಾನೆ. ಇದಕ್ಕೆ ಬೇರೆ ಪ್ಯಾಟರ್ನ್ ಇದೆ. ಇದಕ್ಕೆ ನಾವು ಕರೆಯೋದು ಮೇಲ್ಗಡೆ ಇದನ್ನ ಯೂನಿಫಾರ್ಮ್ ಮೋಷನ್. ಸ್ಕೂಲಲ್ಲಿ ಯೂನಿಫಾರ್ಮ್ ಅಂದ್ರೆ ಏನು? ಎಲ್ಲರದು ಒಂದೇ ರೀತಿಯಲ್ಲಿ ಇರುತ್ತೆ, ಎಲ್ಲರೂ ಒಂದೇ ಥರ ಕಾಣ್ತಾರೆ. ಸೊ ಇಲ್ಲಿ ಯೂನಿಫಾರ್ಮ್ ಮೋಷನ್ ಅಂದರೆ ನಾವು ಹೇಳ್ತೀವಿ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಅಂದರೆ ನೀವು ಒಂದು 5 ಸೆಕೆಂಡ್ ನೋಡಿದ್ದೀರಿ ಅಂದ್ಕೊಳ್ಳಿ, 5 ಸೆಕೆಂಡಲ್ಲಿ ಈ ಕಾರ್ ಎಷ್ಟು ದೂರ ಮುಂದಕ್ಕೆ ಹೋಗಿದೆ ಅಂತ ನೋಡಿದರೆ ಒಂದು 20 ಮೀಟ್ರ್ ಮುಂದಕ್ಕೆ ಹೋಗಿದೆ ಅಂದ್ಕೊಳ್ಳಿ. ಆಯಿತು, ಆ 5 ಸೆಕೆಂಡ್ ಆದಮೇಲೆ ಮತ್ತೆ ಇನ್ನೊಂದು 5 ಸೆಕೆಂಡ್ ನಾನು ಗಮನಿಸಿದ್ರೆ ಮತ್ತೆ 20 ಮೀಟರೇ ಮುಂದಕ್ಕೆ ಹೋಗಿದ್ರೆ ಅದನ್ನು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ನಾನು 5 ಸೆಕೆಂಡ್ 5 ಸೆಕೆಂಡ್ 5 ಸೆಕೆಂಡ್ ಈ ಥರ ಗಮನಿಸ್ತಾ ಇದ್ದಾಗ ಪ್ರತಿಯೊಂದು 5 ಸೆಕೆಂಡಲ್ಲೂ ಅಷ್ಟೇ 20 ಮೀಟ್ರ್ ಅಷ್ಟೇ ಮುಂದಕ್ಕೆ ಹೋಗ್ತಾ ಇದ್ರೆ ಅದನ್ನು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಆ ಥರ ಇಲ್ಲದೆ ಇರೋದು ಎಲ್ಲನೂ ನಾನ್ ಯೂನಿಫಾರ್ಮ್ ಮೋಷನ್ ಅಂತ. ಆ್ಯಕ್ಚುಲಿ ನಮ್ಮ ಸುತ್ತಮುತ್ತ ನೀವು ನೋಡಿದರೆ ಯೂನಿಫಾರ್ಮ್ ಮೋಷನ್ಗೆ ಉದಾಹರಣೆನೇ ಸಿಗಲ್ಲ. ಈಗ ನೀವು ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರಿ, ಒಂದು ಹಳ್ಳ ಬರುತ್ತೆ, ಒಂದು ಸ್ಪೀಡ್ ಬ್ರೇಕರ್ ಬರುತ್ತೆ, ಯಾವುದೋ ಇನ್ನೊಂದು ಗಾಡಿ ಅಡ್ಡ ಬರುತ್ತೆ, ಏನೇ ಆದ್ರೂ ನಾವು ಬ್ರೇಕ್ ಹಾಕ್ತೀವಿ, ಮತ್ತು ಸ್ಪೀಡು ಖಾಲಿ ರೋಡ್ ಇದೆ ಅಂದರೆ ಸ್ಪೀಡ್ ಅಪ್ ಮಾಡ್ತೀವಿ, ಮತ್ತು ಯಾವುದೋ ಸಿಗ್ನಲ್ ಬಂದಿದೆ ನಿಲ್ಲಿಸ್ತೀವಿ. ಸೊ ನಾವು ನಿಜ ಜೀವನದಲ್ಲಿ ಸುತ್ತಮುತ್ತ ನಾವು ಯಾವಾಗಲೂ ಪಾಲಿಸೋದೆಲ್ಲ ನಾನ್ ಯೂನಿಫಾರ್ಮ್ ಮೋಷನ್. ಆದರೆ ತಿಳ್ಕೊಳ್ಳೋಕ್ಕೆ, ಅರ್ಥೈಸ್ಕೊಳ್ಳೋಕ್ಕೆ ಯೂನಿಫಾರ್ಮ್ ಮೋಷನ್ ಅನ್ನೋದು ತುಂಬ ಸುಲಭ. ಹಾಗಾಗಿ ಫಸ್ಟು ಯೂನಿಫಾರ್ಮ್ ಮೋಷನ್ ಅಂದರೆ ಹೇಗಿದೆ ಅಂತ ಫಸ್ಟ್ ನಾವು ಅರ್ಥ ಮಾಡಿಕೊಂಡ್ರೆ ಆಮೇಲೆ ನಾನ್ ಯೂನಿಫಾರ್ಮ್ ಮೋಷನ್ಗೂ ನಾವು ಅದನ್ನು ಅಳವಡಿಸ್ಕೋಬೋದು. ಸೊ ಯೂನಿಫಾರ್ಮ್ ಮೋಷನ್ ಬಗ್ಗೆ ಈ ಡೆಫಿನೇಷನ್ ಒಂದು ತುಂಬ ಮುಖ್ಯ. ಯೂನಿಫಾರ್ಮ್ ಮೋಷನ್ ಈಸ್ ಒನ್ ಇನ್ ವಿಚ್ ಆನ್ ಆಬ್ಜೆಕ್ಟ್ ಟ್ರಾವೆಲ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಅದು ಗೊತ್ತಿದ್ರೆ ನಾವು ಇದನ್ನು ಅಳವಡಿಸ್ಕೊಳ್ಳೋದು ತುಂಬ ಸುಲಭ. ಯೂನಿಫಾರ್ಮ್ ಮೋಷನ್ನಲ್ಲಿ ದಿಕ್ಕು ಬದಲಾವಣೆ ಇಲ್ಲ, ಡೈರೆಕ್ಷನ್ ಚೇಂಜ್ ಆಗೋದೇ ಇಲ್ಲ. ಯೂನಿಫಾರ್ಮ್ ಮೋಷನ್ನಲ್ಲಿ ಸ್ಪೀಡು ಮೇಲೆ ಹೋಗೋದು ಕಡಿಮೆ ಆಗೋದು ಇರೋದೇ ಇಲ್ಲ, ಒಂದೇ ಸ್ಪೀಡು ಒಂದೇ ದಿಕ್ಕಲ್ಲಿ ಹೋಗ್ತಾ ಇರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 2 ಭಾಗ ಮಾಡೋಣ. ಮೊದಲನೇದು ಯೂನಿಫಾರ್ಮ್ ಮೋಷನ್ಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಎರಡನೇ ಭಾಗದಲ್ಲಿ ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ ತಿಳ್ಕೊಳ್ತೀವಿ. ಸೊ ಮೊದಲನೇದು ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಂದರೆ ಏನು? ಒಂದೇ ದಿಕ್ಕಲ್ಲಿ ಹೋಗಬೇಕು. ಸೊ ಇಲ್ಲಿ ನೋಡಿ, ಇಟ್ ಈಸ್ ಸ್ಟ್ರೈಟ್ ಲೈನ್. ಹೋಗ್ತಾ ಇರೋವಂಥ ವಸ್ತು ಸ್ಟ್ರೈಟ್ ಲೈನ್ ಸರಳ ರೇಖೆಯಲ್ಲೇ ಹೋಗ್ತಾ ಇರಬೇಕು. ಎರಡನೇದು ಸರಳ ರೇಖೆಯಲ್ಲೇ ಹೋಗ್ತಾ ಇದೆ ಅಂದರೆ ಅರ್ಥ ಏನು? ಅದರ ದಿಕ್ಕಲ್ಲಿ ಬದಲಾವಣೆ ಇಲ್ಲ, ನೋ ಚೇಂಜ್ ಇನ್ ಡೈರೆಕ್ಷನ್. ಮೂರನೇದು ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ನಾನು ಸ್ವಲ್ಪ ಸಮಯ ನೋಡಿ ಅದನ್ನು ಅಬ್ಸರ್ವ್ ಮಾಡಿದರೆ ಆ ಸಮಯದಲ್ಲಿ ಮೊದಲು ಎಷ್ಟು ದೂರ ಹೋಗ್ತಿತ್ತೋ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೋಡಿದ್ರು ಅಷ್ಟೇ ದೂರ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ? ಒಂದು ಡಿಸ್ಟೆನ್ಸ್ ನೋಡ್ತಾ ಇದ್ದೀವಿ, ಎರಡನೇದು ಸಮಯ ನೋಡ್ತೇವೆ. ಸೊ ಯೂನಿಫಾರ್ಮ್ ಮೋಷನ್ನಲ್ಲಿ ನಾವು ಪದೇ ಪದೇ ಬಳಸುವಂಥದ್ದು 2 ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ನಾವು ಅಳತೆ ಮಾಡೋವಂಥದ್ದು 2 ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಒಂದು ಡಿಸ್ಟೆನ್ಸ್, ಎರಡನೇದು ಟೈಮ್. ಸೊ
ಸೊ ಡಿಸ್ಟೆನ್ಸ್ ಅಂತ ಪದೇ ಪದೇ ಇದು ಬರೆಯೋದು ಬೇಡ ಅಂತ ಡಿ ಅನ್ನೋ ಸಿಂಬಲ್ ಬಳಸ್ತೀನಿ, ಟೈಮ್ಗೆ ಟಿ ಅನ್ನೋ ಸಿಂಬಲ್ ಬಳಸ್ತೀನಿ. ಈ ಎರಡನ್ನು ಬಳಸ್ಕೊಂಡು ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿ ಒಂದು ಕಂಡುಹಿಡಿದಿದ್ದಾರೆ, ಅದನ್ನು ಸ್ಪೀಡ್ ಅಂತ ಕರೀತೀವಿ. ಸ್ಪೀಡ್ ಅಂದರೆ ಏನು ಅಂದರೆ 1 ಸೆಕೆಂಡ್ಗೆ ಅಥವಾ 1 ನಿಮಿಷಕ್ಕೆ ಅಥವಾ 1 ಗಂಟೆಗೆ ಎಷ್ಟು ದೂರ ಈ ವಸ್ತು ಓಡಾಡ್ತಾ ಇದೆ ಅಂತ ನಾವು ಮೆಜರ್ ಮಾಡಿದರೆ ಅದನ್ನು ಸ್ಪೀಡ್ ಅಂತ ಕರಿತೀವಿ. ಸೊ ಇದು ಲೆಕ್ಕ ಹಾಕೋದು ಹೇಗೆ? ಡಿಸ್ಟೆನ್ಸ್ ಬೈ ಟೈಮ್. ಸೊ ಸ್ಪೀಡನ್ನ ಡಿಫೈನ್ ಮಾಡೋದು ನಾವು ಬರೆಯೋದಾದರೆ ಹೇಗೆ ಬರಿಬೇಕು ಅಂದರೆ, ಸ್ಪೀಡ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಯೂನಿಟ್ ಟೈಮ್ ಅಂತ. ಅಂದರೆ ನೀವು 1 ಸೆಕೆಂಡು, 1 ನಿಮಿಷ, 1 ಗಂಟೆ ಆ ಥರ 1 ಯೂನಿಟ್ ಅಷ್ಟು ಸಮಯ ತಗೊಂಡ್ರೆ ಅದರಲ್ಲಿ ಎಷ್ಟು ಡಿಸ್ಟೆನ್ಸು ಓಡಾಡ್ತೀರಿ ಅನ್ನೋದನ್ನ ಸ್ಪೀಡ್ ಅಂತ ಕರಿತೀವಿ. ಈಗ ಸ್ಪೀಡನ್ನು ನೀವು ಹೇಗೆ ಮೆಜರ್ ಮಾಡ್ಬೋದು? ಮೀಟರ್ಗಳಲ್ಲಿ ಮಾಡ್ಬೋದು, ಕಿಲೋಮೀಟರ್ಗಳಲ್ಲಿ ಮಾಡ್ಬೋದು, ಸೆಂಟಿಮೀಟ್ರಲ್ಲಿ ಮಾಡ್ಬೋದು, ಅಥವಾ ಸುಮಾರು ಯೂನಿಟ್ಸ್ ಇದೆ. ಟೈಮ್ಗೆ ಸೆಕೆಂಡ್ ಇದೆ, ಮಿನಿಟ್ ಇದೆ, ಅವರ್ ಇದೆ, ಈ ಥರ. ಸೊ ಈ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಡಿಸ್ಟೆನ್ಸ್ಗೂ ಟೈಮ್ಗೂ ಯಾವ ಯೂನಿಟ್ ಬಳಸ್ತೀವೋ ಅದರ ಆಧಾರಿತವಾಗಿ ಸ್ಪೀಡ್ದು ಯೂನಿಟ್ ಬರುತ್ತೆ. ಅದು ಈಗ ಫಾರ್ ಎಕ್ಸಾಂಪಲ್ ಡಿಸ್ಟೆನ್ಸ್ಗೆ ಮೀಟರ್ ಅನ್ನೋ ಯೂನಿಟ್ನ ನಾನು ಬಳಸಿದ್ದೀನಿ, ಟೈಮ್ಗೆ ಸೆಕೆಂಡ್ ಅನ್ನೋ ಯೂನಿಟ್ನ ನಾನು ಬಳಸಿದರೆ ಇದೇನಾಗುತ್ತೆ? ಮೀಟರ್ಸ್ ಪರ್ ಸೆಕೆಂಡ್ ಅನ್ನೋದು ಸ್ಪೀಡ್ದು ಯೂನಿಟ್ ಆಗುತ್ತೆ. ಈ ಪರ್ ಸೆಕೆಂಡ್ ಅನ್ನೋದು ಮೀಟರ್ ಸೆಕೆಂಡ್ ಟು ದ ಪವರ್ ಆಫ್ -1 ಅಂತಲೂ ಬರಿಬೋದು, ಅಥವಾ ಮೀಟರ್ಸ್ ಪರ್ ಸೆಕೆಂಡ್ ಈ ಥರನೂ ಬರಿಬೋದು. ಎರಡರಲ್ಲಿ ಯಾವುದು ಬರೆದ್ರೂ ಸರಿನೇ. ಮೀಟರ್ಸ್ ಪರ್ ಸೆಕೆಂಡ್ ಇಲ್ಲ, ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಅಂತ ಬರೆಯೋದಾದರೆ ಕಿಲೋಮೀಟರ್ ಪರ್ ಸೆಕೆಂಡ್. ಒಂದೊಂದು ಸತಿ ಕಿಲೋಮೀಟರ್ಸ್ ಪರ್ ಅವರ್ ಈ ಥರ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಯಾವ ಥರ ಯೂನಿಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿರಬೇಕು. ಇದರಲ್ಲಿ ಒಂದೊಂದು ಬಾರಿ ಏನಾಗುತ್ತೆ ಅಂದರೆ, ಈ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರಲ್ಲ. ಸ್ವಲ್ಪ ಮೇಲೆ ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ಒಂದೊಂದು ಸತಿ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಏನು ಲೆಕ್ಕ ಹಾಕ್ತೀವೋ ಅದಕ್ಕೆ ಸ್ವಲ್ಪ ಹೆಸರಲ್ಲಿ ಬದಲಾವಣೆ ಮಾಡ್ತೀವಿ. ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಈಗ ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳೋಣ. ಬೆಂಗಳೂರು, ಇಲ್ಲಿಂದ ಹೊರಟು ನೇರವಾಗಿ ನಾನು ಮೈಸೂರಿಗೆ ಬಂದೆ ಅಂತ ಅನ್ಕೊಳ್ಳೋಣ. ಈ ಮಧ್ಯದಲ್ಲಿ ದೂರ ಎಷ್ಟು ಅಂದರೆ 150 ಕಿಲೋಮೀಟ್ರು. ನಾನು 3 ಗಂಟೆಗಳ ಕಾಲದಲ್ಲಿ ಬಂದಿದ್ದೀನಿ ಅಂದರೆ ನನ್ನ ಸ್ಪೀಡ್ ಎಷ್ಟು ಅಂತ ಕೇಳಿದ್ದೀವಿ ಅಂತ. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ ಬರ್ಕೋಬೇಕು. ಸೊ ನಾವು ಏನು ಬರೀಬೇಕು? ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದೀವಿ ನಾವು, ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟು ಅಂದರೆ ಬೆಂಗಳೂರಿಗೂ ಮೈಸೂರಿಗೂ ಮಧ್ಯದಲ್ಲಿರೋ ದೂರ ಎಷ್ಟು? 150 ಕಿಲೋಮೀಟರ್. ಸರಿ, ಎಷ್ಟು ಸಮಯ ನಾನು ಟ್ರಾವೆಲ್ ಮಾಡಿದ್ದೀನಿ, ಟೈಮ್ ಎಷ್ಟು ತಗೊಂಡಿದ್ದೀವಿ ನಾವು? 3 ಗಂಟೆ. ಸೊ ಸ್ಪೀಡ್ ಈಗ ಲೆಕ್ಕ ಹಾಕಬೇಕಾದ್ರೆ ನಾವು ಬರಿತೀವಿ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದೆಷ್ಟಾಯ್ತು ಈಗ? 150 ಡಿವೈಡೆಡ್ ಬೈ 3. ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ 50 ಬರುತ್ತೆ. ಅಂದರೆ ಸ್ಪೀಡ್ ಈಸ್ ನಥಿಂಗ್ ಬಟ್ 50. ಬರೀ 50 ಅಂತ ಬರೆದ್ರೆ ಉತ್ತರ ಸಂಪೂರ್ಣವಾಗಿ ಇಲ್ಲ ಅಂತ ಅರ್ಥ. ಸ್ಪಷ್ಟವಾಗಿ ಅದರ ಯೂನಿಟ್ಸ್ ಏನಿದೆ ಅಂತ ಬರೆದಿಲ್ಲ ಅಂದರೆ ಅದು ನಿಮ್ಗೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ಸೊ ಇಲ್ಲಿ ಯೂನಿಟ್ಸು, ಡಿಸ್ಟೆನ್ಸ್ದು ಯೂನಿಟ್ ಕಿಲೋಮೀಟರ್ ಇತ್ತು, ಟೈಮ್ದು ಯೂನಿಟ್ ಅವರ್ ಇತ್ತು. ಸೊ ಸ್ಪೀಡ್ ಈಸ್ 50 ಕಿಲೋಮೀಟರ್ಸ್ ಪರ್ ಅವರ್. ಇಲ್ಲ ನಾನು ಪರ್ ಮಿನಿಟ್ ಥರ ಲೆಕ್ಕ ಹಾಕಬೇಕು ಅಂತ ಬಂತು ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತೀರಿ? ಇಲ್ಲಿ ಟೈಮ್ ಇದೆಯಲ್ಲ, 3 ಅವರ್ಸ್ನ ಮಿನಿಟ್ಸ್ ಥರ ಲೆಕ್ಕ ಹಾಕಿ. ಆವಾಗ ಏನಾಗುತ್ತೆ? 3 ×
60 ಮಿನಿಟ್ಸ್ ಅಂದರೆ ಎಷ್ಟು ಸಮಯ ಆಯಿತು? 180 ಮಿನಿಟ್ಸ್ ಆಯಿತು. ಸೊ ಇಲ್ಲೂ ಮತ್ತೆ ಸ್ಪೀಡ್ ಲೆಕ್ಕ ಹಾಕ್ಬೋದು. ಆವಾಗ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಏನಾಗುತ್ತೆ, ನ್ಯೂಮರೇಟ್ರಲ್ಲಿ ಡಿಸ್ಟೆನ್ಸ್ ಬಂದು 150 ಕಿಲೋಮೀಟರ್ಸ್, ಡಿನಾಮಿನೇಟ್ರಲ್ಲಿ ಟೈಮ್ ಬಂದು 180 ಮಿನಿಟ್ಸ್. ಸೊ 0 0 ಕ್ಯಾನ್ಸಲ್ ಆಗುತ್ತೆ. 3 5 3 6. ಸೊ ಎಷ್ಟಾಯ್ತು ಇಲ್ಲಿಗೆ? 5/6 ಕಿಲೋಮೀಟರ್ ಪರ್ ಮಿನಿಟ್. ಪ್ರತಿ ಈಗ ನೋಡಿ ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬರೆದಾಗ ಅದು 50 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬಂತು. ಪರ್ ಮಿನಿಟ್ ಅಂತ ಲೆಕ್ಕ ಹಾಕಿದ ತಕ್ಷಣ 5/6 ಕಿಲೋಮೀಟರ್ಸ್ ಪರ್ ಮಿನಿಟ್ ಅಂತ ಬಂತು. ಸೊ ಇದು ಒಂದೇ ಪ್ರಾಬ್ಲಮಲ್ಲಿ ಎರಡು ಉತ್ತರ ಬಂದಿದೆಯಲ್ವಾ ಅಂತ ಅನ್ಸ್ಬೋದು. ಆದರೆ ಯೂನಿಟ್ ಬದಲಾವಣೆ ಆಗಿದ್ರೆ ಉತ್ತರ ಚೇಂಜ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಈಗ ಇದೇ ಸನ್ನಿವೇಶನ ಸ್ವಲ್ಪ ಚೇಂಜ್ ಮಾಡೋಣ. ಈಗ ನಾನು ಬೆಂಗಳೂರಿಂದ ಹೊರಟಿದ್ದೀನಿ, ಆದರೆ ಮೈಸೂರಿಗೆ ನೇರವಾಗಿ ತಲುಪಲಿಲ್ಲ, ಮಂಡ್ಯವರೆಗೆ ಬಂದೆ. ಅಂದರೆ ಒಟ್ಟು 100 ಕಿಲೋಮೀಟರ್ ಬಂದಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಒಂದು ಬ್ರೇಕ್ ತಗೊಂಡಿದ್ದೆ, ಒಂದು ಟೀ ಕುಡಿದು 10 ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಹೊರಟಿದ್ದೀನಿ. ಆವಾಗ ಮತ್ತೆ ಹೊರಟಾಗ ಮೈಸೂರಿಗೆ ಬಂದಿದ್ದೀನಿ. ಸೊ ಈಗ 50 ಕಿಲೋಮೀಟರ್ ಮಂಡ್ಯದಿಂದ ಮೈಸೂರಿನಲ್ಲಿ ಬಂದಂಗೆ ಆಯಿತು. ಈಗ ಬೆಂಗಳೂರಿಂದ ಮಂಡ್ಯ ಬರೋಕ್ಕೆ ನನಗೆ 3 ಗಂಟೆ ಬೇಕಾಯಿತು ಅಂತ ಅಂದ್ಕೊಳ್ಳಿ. ಸೊ 3 ಗಂಟೆ 3 ಅವರ್ಸ್ ಅಂತ ಬರೀಬೇಕು. ಆದರೆ ಮಂಡ್ಯದಿಂದ ಮೈಸೂರಿಗೆ ತುಂಬ ಫಾಸ್ಟಾಗಿ 1 ಗಂಟೆಯಲ್ಲಿ ಹೊರಟಿದ್ದೀನಿ. ಈಗ ಇಲ್ಲಿ ಏನಾಯಿತು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಮೊದಲನೇ ಭಾಗಕ್ಕೆ ನೋಡಿ, ಬೆಂಗಳೂರಿಂದ ಮಂಡ್ಯವರೆಗೆ ಮಾತ್ರ ನೋಡಿ. ಇದಕ್ಕೆ ನಾನು ಬೇಕಾದರೆ ಪಾರ್ಟ್ 1 ಅಂತ ಬರಿತೀನಿ. ಮೊದಲನೇ ಭಾಗಕ್ಕೆ ಪಾರ್ಟ್ 1. ಡಿಸ್ಟೆನ್ಸ್ ಎಷ್ಟು? 100 ಕಿಲೋಮೀಟರ್. ಟೈಮ್ ಎಷ್ಟು? 3 ಅವರ್ಸ್. ಸ್ಪೀಡ್ ಎಷ್ಟು? ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹಾಕಿದ್ರೆ 100 ಕಿಲೋಮೀಟರ್ಸ್ ಬೈ 3 ಅವರ್ಸ್. ಸೊ ಇದೆಷ್ಟಾಗುತ್ತೆ? ಸಿಂಪ್ಲಿಫೈ ಮಾಡಿದರೆ 33.3 ಏನೋ ಬರುತ್ತೆ. ಇದು ನಾನ್ ಟರ್ಮಿನೇಟಿಂಗ್, ಅಂದರೆ ಅದು ಮುಗಿಯೋದೇ ಇಲ್ಲ ಡೆಸಿಮಲ್. ಹಾಗಾಗಿ ಸುಮ್ಮನೆ ಮೇಲ್ಗಡೆ 33.3 ಬಾರ್ ಅಂತ ಬರಿಬೋದು. ಸ್ಪೀಡ್ದು ಯೂನಿಟ್ಸ್ ಏನು? ಕಿಲೋಮೀಟರ್ಸ್ ಪರ್ ಅವರ್. ಇದು ಮೊದಲನೇ ಭಾಗದ್ದಾಯಿತು. ಎರಡನೇ ಭಾಗದ್ದು ನೋಡಿ, ಪಾರ್ಟ್ 2. ಮಂಡ್ಯದಿಂದ ಮೈಸೂರಿಗೆ ಈಗ ಹೊರಟಾಗ ಡಿಸ್ಟೆನ್ಸ್ ಎಷ್ಟು? ಉಳ್ಕೊಂಡಿದ್ದ 50 ಕಿಲೋಮೀಟರ್ ಅಷ್ಟು. ಟೈಮ್ ಎಷ್ಟು ಬೇಕಾಯಿತು? 1 ಗಂಟೆ. ಇಲ್ಲಿ ಸ್ಪೀಡ್ ಎಷ್ಟಿತ್ತು? 50 ಕಿಲೋಮೀಟರ್ ಬೈ 1 ಅವರ್. ಸೊ ಇದೆಷ್ಟಾಗುತ್ತೆ? 50 ಕಿಲೋಮೀಟರ್ಸ್ ಪರ್ ಅವರ್. ಈಗ ನೋಡಿ, ಮೊದಲನೇ ಭಾಗಕ್ಕೆ 33.3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇದೆ. ಎರಡನೇ ಭಾಗಕ್ಕೆ ಬರೋಷ್ಟೊತ್ತಿಗೆ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಯಿತು. ಸೊ ಸ್ಪೀಡಲ್ಲಿ ವ್ಯತ್ಯಾಸ ಆಯಿತು. ಒಂದೇ ಜರ್ನಿ, ಆದರೆ ಸ್ಪೀಡಲ್ಲಿ ಬದಲಾವಣೆ ಆಯಿತು. ಈಗ ಯಾರೋ ಒಬ್ಬರಿಗೆ ನೀವು ಹೇಳ್ತೀರಾ, ನಿಮ್ಮ ಫ್ರೆಂಡಿಗೆ, ನಾನು ಬೆಂಗಳೂರಿಂದ ಮೈಸೂರಿಗೆ 4 ಗಂಟೆ ಸಮಯದಲ್ಲಿ ಬಂದೆ. ಅವನು ಸ್ಪೀಡ್ ಲೆಕ್ಕ ಹಾಕ್ತಾನೆ. ಈಗ ಅವನೇನು ಹೇಗೆ ಲೆಕ್ಕ ಹಾಕ್ತಾನೆ? ಡಿಸ್ಟೆನ್ಸ್ ಎಷ್ಟು ಅಂತ ಲೆಕ್ಕ ಹಾಕ್ತಾನೆ. ಈಗ ಒಟ್ಟು ಅವನಿಗೆ ಎಷ್ಟು ಡಿಸ್ಟೆನ್ಸ್ ಲೆಕ್ಕ ಹಾಕ್ತಾನೆ? ಅವನು 150 ಕಿಲೋಮೀಟ್ರ್. ಈಗ ಒಟ್ಟು ಸಮಯ ಎಷ್ಟು ತಗೊಂಡಿದ್ದೀರಿ ನೀವು? 4 ಗಂಟೆ. ಅಂದರೆ 3 ಗಂಟೆ ಮಂಡ್ಯವರೆಗೆ ಬರೋಕ್ಕೆ, 1 ಗಂಟೆ ಮಂಡ್ಯದಿಂದ ಮೈಸೂರಿಗೆ, ಒಟ್ಟು 4 ಗಂಟೆ. ಸೊ ಈಗ ಇವನು ಲೆಕ್ಕ ಹಾಕುವಂಥ ಸ್ಪೀಡ್ ಏನು ಲೆಕ್ಕ ಹಾಕ್ತಾನೆ ನೋಡಿ, ಇಲ್ಲಿ 150 ಕಿಲೋಮೀಟರ್ಸ್ ಡಿವೈಡೆಡ್ ಬೈ 4 ಅವರ್ಸ್ ಅಂತ ಸ್ಪೀಡ್ ಲೆಕ್ಕ ಹಾಕ್ಬಿಡ್ತಾನೆ. ಅವಾಗ ಇದೇನಾಗುತ್ತೆ? ಆಟೋಮೆಟಿಕ್ಲಿ ಇದು ಸಿಂಪ್ಲಿಫೈ ಮಾಡಿದರೆ 37.5 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬರುತ್ತೆ. ಈ ಲೆಕ್ಕ ಇದೆಯಲ್ಲ, ಕೊನೆಯ ಲೆಕ್ಕ, ಇದನ್ನು ನಾವು ಆವರೇಜ್ ಸ್ಪೀಡ್ ಅಂತ ಕರಿತೀವಿ.
ಅಂದರೆ ಇಲ್ಲಿ ಏನಾಗಿದೆ, ಮೊದಲನೇ ಸನ್ನಿವೇಶದ್ದು ಮಾಹಿತಿ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಮೊದಲನೇ 100 ಕಿಲೋಮೀಟ್ರು ಹೇಗೆ ವೇಗವಾಗಿ ಬಂದಿದ್ವಿ ಅನ್ನೋದು ಇದರಲ್ಲಿದೆ. ಎರಡನೇ ಭಾಗದ್ದು 50 ಕಿಲೋಮೀಟ್ರ್ ಎಷ್ಟು ವೇಗವಾಗಿ ಬಂದಿದ್ವಿ ಅನ್ನೋದು ಇಲ್ಲಿದೆ. ಈ ಆ್ಯಾವರೇಜ್ ಅನ್ನೋ ಪದ ಇದೆಯಲ್ಲ, ಆ್ಯಾವರೇಜ್ ಅಂತ ಬಂದಾಗ ನಾವು ಏನು ಲೆಕ್ಕ ಹಾಕ್ತಾ ಇದ್ದೀವಿ, ನೀವು ಯಾವ ಸ್ಪೀಡಲ್ಲಾದರೂ ಬನ್ನಿ, ಒಂದು ಭಾಗ ಫಾಸ್ಟಾಗಿ ಹೋಗ್ತೀರಾ, ಒಂದು ಭಾಗ ಸ್ಲೋ ಆಗಿ ಬರ್ತೀರಾ, ಹೇಗಾದರೂ ಬನ್ನಿ, ಪರವಾಗಿಲ್ಲ. ಒಟ್ಟಾರೆ ಕೊನೆಗೆ ನೀವು ಜಾಗ ತಲುಪುವಷ್ಟೊತ್ತಿಗೆ ಒಟ್ಟು ಡಿಸ್ಟೆನ್ಸ್ ಎಷ್ಟು, ಒಟ್ಟು ಎಷ್ಟು ದೂರ ನೀವು ಓಡಾಡಿದಿರಿ ಡಿವೈಡೆಡ್ ಬೈ ಒಟ್ಟು ನಿಮ್ಗೆ ಎಷ್ಟು ಸಮಯ ಬೇಕಾಗಿತ್ತು ಅನ್ನೋದು ಕಂಪೇರ್ ಮಾಡಿದರೆ ನಾವು ಲೆಕ್ಕ ಹಾಕೋದು ಆ್ಯಾವ್ರೇಜ್ ಸ್ಪೀಡ್. ಈ ಆ್ಯಾವ್ರೇಜ್ ಸ್ಪೀಡ್ದು ಒಂದು ವಿಶೇಷತೆ ಏನಂದರೆ, ನೋಡಿ, ಈಗ ನಮಗೆ ಇಲ್ಲಿ ಕ್ಯಾಲ್ಕುಲೇಷನ್ ಬಂದಿದ್ದು 37.5 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬಂತು. ಅತಿ ಹೆಚ್ಚು ಸ್ಪೀಡು ಇದ್ದಿದ್ದು 50 ಕಿಲೋಮೀಟರ್ ಪರ್ ಅವರು, ಅತಿ ಕಡಿಮೆ ಸ್ಪೀಡ್ ಇದ್ದಿದ್ದು 33.3. ಆ್ಯಾವ್ರೇಜ್ ಸ್ಪೀಡ್ ಅನ್ನೋ ಲೆಕ್ಕ ಯಾವಾಗಲೂ ಈ ಎರಡಕ್ಕೂ ಮಧ್ಯದಲ್ಲಿರುತ್ತೆ. ಅತಿ ಕಡಿಮೆ ಸ್ಪೀಡಕ್ಕಿಂತ ಹೆಚ್ಚಿರುತ್ತೆ, ಅತಿ ಹೆಚ್ಚಿನ ಸ್ಪೀಡ್ಗಿಂತನೂ ಸ್ವಲ್ಪ ಕಮ್ಮಿ ಇರುತ್ತೆ, ಎರಡಕ್ಕೂ ಮಧ್ಯದಲ್ಲಿ ಇರುತ್ತೆ. ಸೊ ಆ್ಯಾವರೇಜ್ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಹೇಗೆ ಲೆಕ್ಕ ಹಾಕ್ತೀವಿ, ಆ್ಯಾವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ನೀವು 2 ಭಾಗ ತಗೋತಿರೋ, 3 ಭಾಗ ತಗೋತಿರೋ, ಹೇಗಾದರೂ ತಗೊಳ್ಳಿ, ಒಟ್ಟು ಎಷ್ಟು ದೂರ ಓಡಾಡಿದಿರಿ ಮತ್ತು ಒಟ್ಟು ಎಷ್ಟು ಸಮಯ ತಗೊಂಡಿದ್ದೀರಿ ಅಂತ ಲೆಕ್ಕ. ಇದರ ಆಧಾರಿತವಾಗಿ ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಈಗ ಒಂದು ಸತಿ ಈ ಹೋದ ವರ್ಷದ ಅನ್ವೇಷಣೆಯಲ್ಲ, ಅದ್ರ ಹಿಂದಿನ ವರ್ಷನೂ ಒಂದು ಪ್ರಶ್ನೆ ಕೇಳಿದ್ರು. ನೋಡಿ, ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ 100 ಕಿಲೋಮೀಟ್ರ್ ಇದೆ. ಇದರಲ್ಲಿ ಮೊದಲನೇ ಅರ್ಧ ದೂರ, 100ಕ್ಕೆ ಅರ್ಧ ಅಂದರೆ ಎಷ್ಟಾಯಿತು, 50 ಕಿಲೋಮೀಟ್ರ್. ಮೊದಲನೇ ಅರ್ಧ ದೂರ ಅಷ್ಟು ನಾನು 2 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಎರಡನೇ ಅರ್ಧ ದೂರ ಅಷ್ಟು ನಾನು 3 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಿದೆ. ಒಟ್ಟು ಆ್ಯಾವ್ರೇಜ್ ಸ್ಪೀಡ್ ಎಷ್ಟು ಈ ಪಯಣಕ್ಕೆ, ಮೊದಲನೇ ಈ ಒಟ್ಟು 100 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೋಕ್ಕೆ? ಸೊ ಇಲ್ಲಿ ಆ್ಯಾವ್ರೇಜ್ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಹೇಗೆ ಲೆಕ್ಕ ಹಾಕಬೇಕು, ಟೋಟಲ್ ಡಿಸ್ಟೆನ್ಸ್, ಒಟ್ಟು ದೂರ ಎಷ್ಟು, 50 + 50 ಒಟ್ಟು 100 ಕಿಲೋಮೀಟ್ರ್ ಡಿಸ್ಟೆನ್ಸ್, ಡಿವೈಡೆಡ್ ಬೈ ಟೋಟಲ್ ಟೈಮ್, ಮೊದಲನೇ ಭಾಗಕ್ಕೆ 2 ಗಂಟೆ ಮತ್ತು ಇನ್ನೊಂದು ಭಾಗಕ್ಕೆ 2 ಗಂಟೆ, ಒಟ್ಟು 5 ಗಂಟೆಗಳ ಸಮಯ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ, 20 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬರುತ್ತೆ. ಅದೇ ಒಂದೊಂದು ಭಾಗದ್ದು ನೀವು ಸೆಪ್ರೇಟಾಗಿ ಲೆಕ್ಕ ಹಾಕೋದಾದರೆ, ಮೊದಲನೇ ಭಾಗದ್ದು ಇಲ್ಲಿ 50 ಡಿವೈಡೆಡ್ ಬೈ 2 25 ಕಿಲೋಮೀಟರ್ಸ್ ಪರ್ ಅವರ್ ಬರ್ತಿತ್ತು. ಎರಡನೇ ಭಾಗದ್ದು 50 ಡಿವೈಡೆಡ್ ಬೈ 3 16.6 16.7 ಕಿಲೋಮೀಟರ್ಸ್ ಪರ್ ಅವರ್ ಬರುತ್ತೆ. ಸೊ ಆ್ಯಾವ್ರೇಜ್ ಸ್ಪೀಡ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಕೆಲವು ಪ್ರಶ್ನೆಗಳಲ್ಲಿ ಒಂದೊಂದು ಸತಿ ಏನು ಮಾಡಿರ್ತಾರೆ, ಈ ಥರ ಸಮಯ ಕೊಟ್ಟಿಲ್ಲ ಅಂದರೆ ಲೆಕ್ಕ ಹಾಕ್ಬೋದು. ನನಗೆ ಈಗ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅನ್ನೋ ಒಂದು ಫಾರ್ಮುಲಾ ಗೊತ್ತಿರೋದ್ರಿಂದ ಇಲ್ಲಿ 3 ಕ್ವಾಂಟಿಟೀಸ್ ಇದೆ, ಸ್ಪೀಡು, ಡಿಸ್ಟೆನ್ಸು, ಟೈಮ್. ಈ 3ರಲ್ಲಿ ಯಾವುದೇ 2 ಗೊತ್ತಿದ್ರೆ ನನಗೆ 3ನೇದು ಕಂಡುಹಿಡಿಬೋದು. ಈಗ ಡಿಸ್ಟೆನ್ಸು ಟೈಮು ಕೊಟ್ಟಿದ್ರೆ ಸ್ಪೀಡ್ ಕಂಡುಹಿಡಿಬೋದು. ನನಗೆ ಟೈಮ್ ಲೆಕ್ಕ ಹಾಕಬೇಕಾದ್ರೆ ಟೈಮ್ ಈಸ್ ಈಕ್ವಲ್ ಟು, ನೀವೇನು ಮಾಡ್ಬೋದು ಆವಾಗ, ಡಿಸ್ಟೆನ್ಸ್ ಎಷ್ಟು ದೂರ ಡಿವೈಡೆಡ್ ಬೈ ಯಾವ ಸ್ಪೀಡು, ಹೀಗೆ ಲೆಕ್ಕ ಹಾಕಿದ್ರೆ ಟೈಮ್ಗಳು. ಇನ್ನೊಂದು ಮಾಡ್ಬೋದು, ಇಲ್ಲ ನೀವು ಎಷ್ಟು ದೂರ ಹೋಗಬೇಕು ಡಿಸ್ಟೆನ್ಸ್ ಲೆಕ್ಕ ಹಾಕಬೇಕಾದ್ರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ಹಾಗೆ ಮಾಡಿದ್ರು. ಸೊ ಇಲ್ಲಿ ನೋಡಿ, ನಿಮಗೆ 3 ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಯಾವುದೇ 2 ಸಿಕ್ಕಿದ್ರೆ 3ನೇದು ಲೆಕ್ಕ ಹಾಕ್ತೀವಿ. ಇದೆಲ್ಲನೂ ನಾವು ಹೇಳಿದ್ದು ಯೂನಿಫಾರ್ಮ್ ಮೋಷನಲ್ಲಿ ಆಗುತ್ತೆ ಅಂತ. ಸೊ ಯೂನಿಫಾರ್ಮ್ ಮೋಷನಲ್ಲಿ ಒಂದೇ ಒಂದು ಸರಳವಾದ ಈಕ್ವೇಷನ್ ನಾವು ಬಳಸೋದು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್
ಇದು ಒಂದೇ ಸಿಂಪಲ್ ಈಕ್ವೇಶನ್ ನಾವು ಯೂಸ್ ಮಾಡ್ತೀವಿ. ಇದೊಂದು ಬಳಸ್ತಾ ಇದ್ರೆ ಉಳಿದಿರೋ ಎರಡು ಈಕ್ವೇಶನ್ನು ಅದೇ ಈಕ್ವೇಶನ್ನ ಸ್ವಲ್ಪ ಇದರಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿದರೆ ಟರ್ಮ್ಸ್ ನಿಮಗೆ ಕರೆಕ್ಟಾಗಿ ಸಿಗತ್ತೆ. ಇದರ ಆಧಾರಿತವಾಗಿ ಸುಮಾರು ಪ್ರಶ್ನೆಗಳು, ಸುಲಭವಾಗಿರೋಂಥ ಪ್ರಶ್ನೆಗಳು, ಆ್ಯಾವ್ರೇಜ್ ಸ್ಪೀಡ್ ಎಷ್ಟು, ಟೋಟಲ್ ಎಷ್ಟು ದೂರ ಓಡಾಡಿದ್ದಾರೆ, ಅಥವಾ ಟೋಟಲಿ ಎಷ್ಟು ಸಮಯ ತಗೊಂಡಿದ್ದಾರೆ, ಈ ಥರ ಪ್ರಶ್ನೆಗಳು ಕೇಳ್ಬೋದು. ಇದ್ರ ಜೊತೆಗೆ ಒಂದು 2-3 ಎಕ್ಸಾಂಪಲ್ಸ್ ನಾನು ಪ್ರಾಬ್ಲಮ್ಸ್ ಥರ ಕೊಡ್ತೀನಿ. ಅದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಮೊದಲನೇದು, ಅ ಕಾರ್ ಟ್ರಾವೆಲ್ಸ್ ಆಟ್ 25 ಕಿಲೋಮೀಟರ್ಸ್ ಪರ್ ಅವರ್. ಅಂದರೆ ಏನು ಕೊಟ್ಟಿದ್ದಾರೆ? ಕಾರ್ ಟ್ರಾವೆಲ್ಸ್ ಅಟ್ 25 ಕಿಲೋಮೀಟರ್ಸ್ ಪರ್ ಅವರ್ ಅಂದರೆ ಯೂನಿಟ್ಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸ್ಪೀಡ್ ಕೊಟ್ಟಿದ್ದಾರೆ ಅವರು. ಇಟ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 150 ಕಿಲೋಮೀಟರ್ಸ್. ಅಂದರೆ ಎಷ್ಟು ದೂರ ಹೋಗಿದೆ? ಅದು 150 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಟೈಮ್ ಟೇಕನ್. ಸೊ ಏನು ಲೆಕ್ಕ ಹಾಕಬೇಕು? 150 ಕಿಲೋಮೀಟರ್ ಓಡಾಡೋಕ್ಕೆ ಎಷ್ಟು ಸಮಯ ಬೇಕು ಅಂತ. ಈಗ ಇಲ್ಲಿ ನಾವು ಮೊದಲೇ ಒಂದು ಲಿಸ್ಟ್ ಮಾಡಿದ್ದೀವಿ ನೋಡಿ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ, ಎಷ್ಟು ಸಮಯ ಬೇಕು ಅಂತ ಲೆಕ್ಕ ಹಾಕಬೇಕು. ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ ಕಾರ್ ಟ್ರಾವೆಲ್ಸ್ 100 kilometers at a speed of 50 kilometers per hour, and another 100 kilometers at 10 kilometers per hour. Calculate the average speed. ಇಲ್ಲಿ ನೀವು ಒಂದು ಗಮನಿಸಿ, 100 ಕಿಲೋಮೀಟರ್ 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಇನ್ನೊಂದು 100 ಕಿಲೋಮೀಟ್ರು ಕೇವಲ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಈಗ ಆವ್ರೇಜ್ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಏನು ಮಾಡಬೇಕು? ನಾವು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಅಂತ ಹೇಳ್ತೀವಿ. ಟೋಟಲ್ ಡಿಸ್ಟೆನ್ಸ್ ನನಗೆ ಗೊತ್ತಿದೆ, 100 + 100 200 ಕಿಲೋಮೀಟರ್ ಹೋಗ್ತಾ ಇದೆ ಈ ಕಾರು. ಟೋಟಲ್ ಡಿಸ್ಟೆನ್ಸ್ ನನಗೆ ಗೊತ್ತಾಗೋಯ್ತು. ಟೋಟಲ್ ಟೈಮ್ ನನಗೆ ಗೊತ್ತಿಲ್ಲ. ಸೊ ಟೋಟಲ್ ಟೈಮ್ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಮೊದಲನೇ ಭಾಗಕ್ಕೆ ಎಷ್ಟು ಸಮಯ ತಗೊಂಡಿದೆ ಇಲ್ಲಿ ಮತ್ತೆ ನಾವು ಅಪ್ಲೈ ಮಾಡೋದು. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಮೊದಲನೇ ಭಾಗದಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಯ್ತು ಅಂತ ಅವ್ರು ಕೊಟ್ಟಿದ್ದಾರೆ. ಎರಡನೇ ಭಾಗದಲ್ಲಿ ಮತ್ತೆ ಟೈಮ್ ಲೆಕ್ಕ ಹಾಕಬೇಕು. ಸೊ ಡಿಸ್ಟೆನ್ಸ್ ಇಲ್ಲಿ 100 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಆ 100 ಕಿಲೋಮೀಟರ್ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಎರಡನೇ ಭಾಗಕ್ಕೆ ಎಷ್ಟು ಸಮಯ ಬೇಕಾಯಿತು? ಸೊ ಆ ಎರಡನ್ನೂ ಒಟ್ಟಿಗೆ ಜೋಡಿಸಿದ್ರೆ ನನಗೆ ಟೋಟಲ್ ಟೈಮ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಆವ್ರೇಜ್ ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಏನು ಮಾಡ್ತೀವಿ? ಟೋಟಲ್ ಡಿಸ್ಟೆನ್ಸ್ ಒಟ್ಟು ಎಷ್ಟು? 100 200 ಕಿಲೋಮೀಟರ್ ಹೋಗ್ತಾ ಇದೆ. ಟೋಟಲ್ ಟೈಮ್ ಲೆಕ್ಕ ಹಾಕಿರ್ತೀರ ನೀವು, ಎರಡು ಭಾಗದಲ್ಲಿ ಲೆಕ್ಕ ಹಾಕಿ ಆ ಎರಡನ್ನೂ ಜೋಡಿಸಿದ್ರೆ ಟೋಟಲ್ ಟೈಮ್ ಗೊತ್ತಾಗುತ್ತೆ. ಅದನ್ನು ಬಳಸಿದ್ರೆ ನಿಮಗೆ ಆವ್ರೇಜ್ ಸ್ಪೀಡ್ ಬರುತ್ತೆ. ಯೂನಿಫಾರ್ಮ್ ಮೋಷನ್ನಲ್ಲಿ ಅಂದರೆ ನಾವು ಡೆಫಿನೇಷನ್ನ ನೆನೆಸ್ಕೊಂಡ್ರೆ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಂತ ಏನು ಹೇಳಿದೀವೋ ಅದರಲ್ಲಿ ಅತಿ ಹೆಚ್ಚು ಅಂದರೆ ಇಷ್ಟೇ ಥರದ ಇದೇ ರೀತಿಯ ಪ್ರಶ್ನೆಗಳು ಬರುತ್ತೆ. ಸನ್ನಿವೇಶಗಳು ಬೇರೆ ಬೇರೆ ಇರ್ಬೋದು. ಕಾರ್ ಅನ್ನೋ ಜಾಗದಲ್ಲಿ ಅವರು ಟ್ರೈನ್ ಅಂತ ಹೇಳ್ಬೋದು, ಟ್ರೈನ್ ಅನ್ನೋ ಜಾಗದಲ್ಲಿ ರಾಕೆಟ್ ಅಂತ ಬರ್ಬೋದು. ಆದರೆ ಯಾವ ದೂರ ಓಡಾಡ್ತಾ ಇದೆ, ಎಷ್ಟು ದೂರ ಹೋಗ್ತಾ ಇದೆ, ಇದೇ ಥರದ ಪ್ರಶ್ನೆಗಳು ಬರುತ್ತೆ. ಸೊ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂನಿಫಾರ್ಮ್ ಮೋಷನ್ ಅಲ್ಲದೇ ಇರುವ ಸಂದರ್ಭದಲ್ಲಿ
ಸ್ಪೀಡ್ ಬದಲಾವಣೆ ಆಗ್ತಾ ಇದೆ ಅಥವಾ ಸಮಯ ವೇರಿ ಆಗ್ತಾ ಇದೆ, ಅಂಥ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ಲೆಕ್ಕ ಹಾಕ್ಬೋದು ಅಂತ ನಾವು ನೋಡೋಣ. ಈ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ.